ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸ್ಪೆಷಲ್ಲಾಗಿ ಮಾವಿನ ಹಣ್ಣಿಂದ ಇಡ್ಲಿ ಮಾಡೋಣ. ತುಂಬ ಸಿಂಪಲ್ಲು. ಮಾಮೂಲಿ ಇಡ್ಲಿ ಬ್ಯಾಟರ್ ಇರುತ್ತಲ್ಲ, ಹುಳಿ ಬಂದಿರೋ ಉದ್ದಿನಬೇಳೆ ಇಡ್ಲಿ ಬ್ಯಾಟರ್ ಅದರಲ್ಲೇ ಮಾಡಿದ್ದೀನಿ. ಇನ್ಸ್ಟಂಟಾಗಿ ಇಡ್ಲಿ ಬ್ಯಾಟರ್ ಕೂಡ ರೆಡಿ ಮಾಡಿ ನೀವು ಮಾಡ್ಕೊಳ್ಬಹುದು. ನಾನು ಇಡ್ಲಿ ಸಾಂಬಾರು ಮಾಡಿದ್ದೆ, ಅದಕ್ಕೂ ಅದೇ ಇಡ್ಲಿ ಬ್ಯಾಟರ್ನಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡಬಹುದು, ಚೆನ್ನಾಗಿದೆ. ಅಥವಾ ಇನ್ಸ್ಟಂಟಾಗಿ ನೀವು ಇಡ್ಲಿ ರವೆ ಹಾಕ್ಕೊಂಡು ಅಥವಾ ರವೆನೇ ಬಾಂಬೆ ರವೆ ಹಾಕ್ಕೊಂಡು ಕೂಡ ಈ ಇಡ್ಲಿನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಇಷ್ಟು ಬ್ಯಾಟರ್ಗೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಮೊದಲಿಗೆ ಇಡ್ಲಿ ಬ್ಯಾಟರ್ ತೊಗೊಂಡಿದ್ದೀನಿ. ಹಾಗೆಯೇ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಕೂಡ ತೊಗೊಳ್ಬಹುದು, ನಿಮ್ಮ ಇಷ್ಟ. ಹಣ್ಣು ತುಂಬ ಸ್ವೀಟಾಗಿದೆ ಅಂದರೆ ಬೆಲ್ಲದ ಪುಡಿ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ, ಅಥವಾ ಬೆಲ್ಲ ಸಕ್ಕರೆ ಎರಡು ಕೂಡ ಹಾಕ್ಕೊಳ್ಬಹುದು. 2 ಏಲಕ್ಕಿ ಇದೆ, ಸ್ವಲ್ಪ ತೆಂಗಿನಕಾಯಿ ತುರಿ ಇದೆ. ತೆಂಗಿನಕಾಯಿ ತುರಿಗಿಂತ ತೆಂಗಿನಕಾಯಿ ತುರಿ ಪೀಸ್ಗಳು ಹಾಕ್ಕೊಳ್ಳಿ. ತೆಂಗಿನಕಾಯಿನ ಪೀಸ್ ಮಾಡಿಬಿಟ್ಟು ಹಸಿ ತೆಂಗಿನಕಾಯಿ ತುರಿನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮೊದಲಿಗೆ ಒಂದು ಮಾವಿನ ಹಣ್ಣು ತೊಗೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ ಎಷ್ಟಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 1 ಪ್ಲೇಟ್ ಇಡ್ಲಿ ಮಾಡ್ತಾ ಇರೋದ್ರಿಂದ ಒಂದು 8ರಿಂದ 10 ಇಡ್ಲಿ ಆಗುತ್ತೆ. ಅಷ್ಟಕ್ಕೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ. ಚೆನ್ನಾಗಿ ಹಣ್ಣಾಗಿರೋಂಥ ಬಾದಾಮಿ ಹಣ್ಣು ತೊಗೊಂಡಿದ್ದೀನಿ. ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಬೋದು, ಅಥವಾ ಕೊಬ್ಬರಿ ತುರಿತೀರಲ್ಲ ಅದ್ರಲ್ಲಿ ಕೂಡ ತುರ್ಕೊಳ್ಬೋದು, ಅಥವಾ ಟೂತ್ ಪೇಸ್ಟಲ್ಲಿ ಕೂಡ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಬೋದು, ಅಥವಾ ಈ ಥರ ಜಾಲಿನಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು. ಇದು ತುಂಬ ಈಸಿ ಟ್ರಿಕ್ಸ್ ಅಂತ ಅನಿಸೋ ಹಾಗೆ. ಹಾಗಾಗಿ ಜಾಲಿನಲ್ಲಿ ಈ ರೀತಿ ಜಸ್ಟ್ ಸ್ಮ್ಯಾಶ್ ಮಾಡಿದ್ರೆ ಆಯಿತು. ಸಿಪ್ಪೆ ಸಪ್ರೇಟು, ಹಣ್ಣು ಸಪ್ರೇಟ್ ಆಗುತ್ತೆ. ಹಣ್ಣು ಸ್ವೀಟ್ ಎಷ್ಟಿದೆ ನೋಡ್ಕೊಳ್ಳಿ. ಹಾಗಾಗಿ ಬೆಲ್ಲದ ಅಥವಾ ಸಕ್ಕರೆ ಪ್ರಮಾಣನ ಅಲ್ಲಿ ತಕ್ಕಂತೆ ಹಾಕ್ಕೊಳ್ಳಿ. ಎಲ್ಲ ಸ್ಮ್ಯಾಶ್ ಮಾಡಿ ಆಯಿತು. ಮತ್ತು ಇದು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ತರಿ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ ಇದು. ನಿಮಗಿನ್ನೂ ಜಾಸ್ತಿ ಹಣ್ಣು ಬೇಕಾದ್ರೆ ಬೇರೆ ಹಣ್ಣು ಇದ್ದರೂ ಕೂಡ ನೀವು ಹಾಕ್ಕೊಳ್ಬಹುದು. ನಮ್ಮ ಮನೇಲಿ ಯಾವ ಬಾದಾಮಿ ಇದರಿಂದ ಅದನ್ನೇ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಬೆಲ್ಲ ಎಲ್ಲ ಕರಗಬೇಕಲ್ಲ, ಹಾಗಾಗಿ ನಾನು ಇದನ್ನು ಒಂದು ಬೌಲಿಗೆ ಮೊದಲಿಗೆ ಏನು ಮಾವಿನ ಹಣ್ಣು ಸ್ವಲ್ಪ ಇತ್ತು ಅದನ್ನು ಹಾಕ್ಕೊಳ್ತೀನಿ. ಏನು ಮೆಜರ್ಮೆಂಟ್ ಅಂತ ಏನಿಲ್ಲ, ಒಂದು ಹಣ್ಣು ಸ್ವಲ್ಪ ಪೂರ್ತಿ ತೊಗೊಂಡಿದ್ದೀನಿ. ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ ಅಷ್ಟು. ಹಸಿ ತೆಂಗಿನಕಾಯಿ ತುರಿ, ಹಾಗೆ ಏಲಕ್ಕಿ ಕಾಯಿ ತೊಗೊಂಡಿದ್ದಲ್ಲ ಅದನ್ನು ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ಳೋಣ. ಇದನ್ನು ಒಂದು 5 ನಿಮಿಷ ನೆನೆದಿಕ್ಕೆ ಬಿಡಿ. ಬೆಲ್ಲ ಎಲ್ಲ ಅದು ಕರಗಿ ಎಲ್ಲರ ಕಡೆ ತೆಂಗಿನಕಾಯಿ ತುರಿ ಎಲ್ಲರ ಜೊತೆ ಚೆನ್ನಾಗಿ ಫ್ಲೇವರ್ ಕೂಡ ಮಿಕ್ಸ್ ಆಗುತ್ತೆ, ಸ್ವೀಟ್ ಕೂಡ ಮಿಕ್ಸ್ ಆಗುತ್ತೆ. ಪುಡಿ ಬೆಲ್ಲ ಇಲ್ಲಾಂದರೆ ತುರ್ದಿ ಕೂಡ ಹಾಕ್ಕೊಳ್ಬಹುದು. ಒಂದು ಕಡೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ಅಷ್ಟರಲ್ಲಿ ನಾವು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಇಲ್ಲಿ 2 ಥರ ಇಡ್ಲಿ ಹಾಕೋದನ್ನ ಹೇಳ್ತಾ ಇದ್ದೀನಿ. ಮೊದಲಿಗೆ ಇಡ್ಲಿ ಬ್ಯಾಟರಿಂದ 1 ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ 1 ಸ್ಪೂನ್ ಅಷ್ಟು ಪಲ್ಪು ಮಿಕ್ಸ್ ಮಾಡಿದ್ವಲ್ಲ ಮಾವಿನ ಹಣ್ಣದು, ಅದನ್ನು ಹಾಕ್ಕೊಳ್ಳೋಣ. ಅದ್ರ ಮೇಲೆ ಮತ್ತೆ ಅದು ಕೋಟಿಂಗ್ ಆಗೋ ರೀತಿಯಲ್ಲಿ ಮತ್ತೆ ಇಡ್ಲಿ ಬ್ಯಾಟರ್ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಕವರ್ ಮಾಡ್ಕೊಳ್ಳಿ ನೀಟಾಗಿ. ಇದು ತುಂಬಾ ಚೆನ್ನಾಗಿದೆ ಈ ಥರ ಇಡ್ಲಿ ಕೂಡ. ಇನ್ನೊಂದು ಥರ ಇಡ್ಲಿಗೆ ಸೇಮ್ ನಾವು ಏನು ಇಡ್ಲಿ ಬ್ಯಾಟರ್ ಇತ್ತು ಅದಕ್ಕೆ ಮಿಕ್ಸ್ ಮಾಡಿರೋಂಥ ಎಲ್ಲ ಪಲ್ಪನ್ನು ಮಿಕ್ಸ್ ಮಾಡಿಬಿಡೋಣ. ಮಾಡಿಬಿಟ್ಟು ಅದಕ್ಕೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪನ ಒಳ್ಳೆ ಪರಿಮಳ ಕೊಡುತ್ತೆ. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬಹುದು. ಬಾದಾಮಿ ಗೋಡಂಬಿನ ನೀವು ಹಾಗೆ ಕುಟ್ಟು ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಸಿಗುತ್ತೆ. ಬಾಯಿಗೆ ಸಿಗೋದಕ್ಕೆ ಇಷ್ಟ ಇರೋರು ತೆಂಗಿನಕಾಯಿ ತುರಿ ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ಇದಕ್ಕೆ ಹಾಕ್ಕೊಳ್ಬಹುದು. ಈಗ ಇಡ್ಲಿ ಪ್ಲೇಟಿಗೆ ಎಲ್ಲ ಬ್ಯಾಟರ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದನ್ನ 10ರಿಂದ 12 ನಿಮಿಷ ಇದನ್ನು ಮಾಮೂಲಿ ಇಡ್ಲಿ ಯಾವ ರೀತಿ ಬೇಯಿಸ್ತೀರಾ ಅದೇ ರೀತಿ ಬೇಯಿಸ್ಕೊಳ್ಳೋದಷ್ಟೇ. ಇದ್ರ ಜೊತೆಗೆ ತುಪ್ಪ ಅಥವಾ ಸಿಹಿ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬಿಟ್ಟಾದ್ಮೇಲೆ ಕೂಡ ಒಂದು ಅಥವಾ 1.5 ಇಡ್ಲಿಗಾಗಷ್ಟು ಮಾತ್ರ ಬ್ಯಾಟರ್ ಉಳಿದಿತ್ತು. ಹಾಗಾಗಿ ಒಂದು ಪ್ಲೇಟಿಗೆ ಬಿಟ್ಟು ಅದನ್ನು ಕೂಡ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ನೀರು ಕುದಿಸಿರೋದ್ರಿಂದ ನೀರು ಆ ಥರ ಕಲರ್ ಚೇಂಜ್ ಆಗಿದೆ. ನೀರು ಕುದಿಬೇಕಾದ್ರೆ ಈ ಥರ ಇಟ್ಬಿಟ್ಟು 10 ನಿಮಿಷ ಹೈ ಫ್ಲೇಮಲ್ಲಿ, 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಅಂಟುತ್ತಾ ನೋಡ್ಕೊಳ್ಳಿ. ಬೆಂದಿದೆ ಅಂದರೆ ಕೆಳಗಡೆ ಇಳಿಸ್ಕೊಳ್ಳಿ. 2ರಿಂದ 3 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಪ್ಲೇಟಿಂದ 1 ಸ್ಪೂನ್ ಸಹಾಯದಿಂದ ಇಡ್ಲಿಗಳನ್ನ ಈ ರೀತಿ ತೆಗಿಬೋದು. ತುಂಬ ಈಸಿಯಾಗಿ ಬರುತ್ತೆ, ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ. ತುಂಬ ಚೆನ್ನಾಗಿ ಬೆಂದಿದೆ. ರುಚಿಯಂತೂ ತುಂಬ ಅದ್ಭುತವಾಗಿದೆ. ನೀವು ಯಾವ ಮಾವಿನ ಹಣ್ಣು ಹಾಕ್ತೀರಾ ಅದೇ ಮಾವಿನ ಹಣ್ಣಿನ ಫ್ಲೇವರ್ ಬರುತ್ತೆ. ಹಾಗಾಗಿ ನೀವು ಯಾವ್ದು ಹಣ್ಣು ಹಾಕ್ತೀರಾ ನೋಡಿಕೊಂಡು ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ಜಾಕಾಯಿ ಪುಡಿ ಕೂಡ ಹಾಕ್ಕೊಳ್ಬಹುದು, ಒಣ ಶುಂಠಿ ಪುಡಿನೂ ಹಾಕ್ಬೋದು. ಸ್ವೀಟ್ ತುಂಬ ಸಖತ್ತಾಗಿರುತ್ತೆ. ನಾನು 2 ಇಡ್ಲಿ ಸಪ್ರೇಟಾಗಿ ಮಾಡಿದ್ನಲ್ಲ, ಆ ಇಡ್ಲಿ ನೋಡಿ ಈ ಥರ ಇರುತ್ತೆ. ತುಪ್ಪದಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಪ್ಪದ ಜೊತೆ ಅಥವಾ ಜೇನುತುಪ್ಪದ ಜೊತೆ ಅಥವಾ ಸಿಹಿ ಚಟ್ನಿ ಇರುತ್ತಲ್ಲ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ನೀವು ಹಾಗೆ ಕೂಡ ತಿನ್ನಬಹುದು. ಇದಕ್ಕೆ ನಾನು ಹೇಳ್ದಂಗೆ ಡ್ರೈ ಫ್ರೂಟ್ಸ್ನ ಹಾಕೋದು ಮರಿಬೇಡಿ. ಡ್ರೈ ಫ್ರೂಟ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಸ್ವಲ್ಪ ಇಡ್ಲಿ ಬ್ಯಾಟರ್ ಬೇಕಿದ್ರೂ ಕೂಡ ರುಚಿಯಾಗಿ ಮಾಡ್ಬೋದು ಅಂತ. ಮಾವಿನ ಹಣ್ಣು ಮುಗಿಯೋಕ್ಕಿಂತ ಮುಂಚೆ ಮಾಡ್ಕೊಳ್ಳಿ, ರುಚಿ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.